ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಮಂಗಳ ಕಿಚನ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಹೊಸ ಡಿಶ್ಶು ಸಾಂಬಾರು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೋರೆಕಾಯಿ ಬಳಸಿ ಹಾಲು ಸಾರು ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ನೋಡಿಲ್ಲ ಈ ರೆಸಿಪಿ ನೋಡಿರ್ತೀರ ಇಲ್ವೋ ಗೊತ್ತಿಲ್ಲ. ಇದು ಹಳೆ ಕಾಲದಲ್ಲಿ ಹಳ್ಳಿಗಳ ಕಡೆ ಮಾಡೋವಂಥದ್ದು ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ನಿಮಗೊಮ್ಮೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟೆ ನಾನು ಇವತ್ತು ಈ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಏನೇನು ಪದಾರ್ಥ ತೊಗೊಂಡು. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಸೋರೆಕಾಯಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಬೇಕು ಫ್ರೆಂಡ್ಸ್. ಫಸ್ಟು ಮಸಾಲೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ನೋಡಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 ಗೆಡ್ಡೆಯಷ್ಟು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಹಿಡಿಯಷ್ಟು, 1 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹಸಿ ಒಂದು 1.5 ಸ್ಪೂನಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನಾನು, ಅದನ್ನು ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ. ಇದು ನೆನೆಸಿ ರುಬ್ಕೊಬೇಕು ಮಸಾಲೆ. ಇದು ನಾನು ಜಾರ್ ತೊಗೊಂಡಿದ್ದೀನಿ. ನೋಡಿ, ಆಯಿಲ್ ತೊಗೊಂಡಿದ್ದೀನಿ ಒಂದು 3-4 ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವಿನ ಸೊಪ್ಪು ಒಗ್ಗರಣೆಗಿದು, ಈ ಸಾಸಿವೆ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೇಯ್ನ್ ಇಂಪಾರ್ಟೆಂಟಾಗಿ ಹಾಲು ಬೇಕು ಇದಕ್ಕೆ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ. ಇದನ್ನು ನಾನು ಸೋರೆಕಾಯಿ ಹಾಕ್ಕೊತೀನಿ ಫ್ರೆಂಡ್ಸ್. ಇದು ಸೋರೆಕಾಯಿ ಬೇಯಿಸ್ಕೊಬೇಕು, ಒಂದು 75% ಅಷ್ಟು ಬೇಯಿಸ್ಕೊಬೇಕು. ನಾನು ಸೋರೆಕಾಯಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನಾನು ಜಾರ್ ತೊಗೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಹಾಕೋಣ ರುಬ್ಕೊಂಡ್ಲಿಕ್ಕೆ. ಇದೆಲ್ಲ ಹಾಕೊಳ್ಳೋಣ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮೆಣಸು, ತೆಂಗಿನಕಾಯಿ, ಹಸಿ ಅಕ್ಕಿ 1 ಸ್ಪೂನಷ್ಟು. ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡ್ಲಿಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ರೆಡಿ ಆಯಿತು ಮಸಾಲೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಬೇಕು. ಈ ಥರ ಆಗಬೇಕು. ಇದು ಸೋರೆಕಾಯಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಇದರದ್ದು ನೀರು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ನೀರು ಬಿಸಾಕಬಾರ್ದು, ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಬೇಕು. ಇವಾಗ ಒಗ್ಗರಣೆ ಮಾಡೋಕ್ಕೆ ತೋರಿಸ್ಕೊಡ್ತೀನಿ ಬನ್ನಿ. ಇದೇ ಪಾತ್ರೆಗೆ, ನಾನು ಸೋರೆಕಾಯಿ ಬೇಯಿಸ್ಕೊಂಡಿರೋಂಥ ಪಾತ್ರೆಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಸಿಡ್ಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ದೂರದಿಂದ ಹಾಕೊಳ್ಳಿ. ಇದಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥದ್ದು ಮಸಾಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ಫ್ರೆಂಡ್ಸ್. ಇದು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದರದ್ದು ಮಿಕ್ಸಿ ಜಾರ್ ತೊಳೆದಿದ್ದು ನೀರಿದು ಹಾಕ್ಕೊಂಡು ಈ ಚೆನ್ನಾಗಿ ಬೇಯಿಸ್ಕೊಬೇಕು ಮಸಾಲೆ. ಬೇಯಿಸ್ಕೊಳ್ಳೋಣ ಒಂದು 5 ನಿಮಿಷ ಬೇಯಲಿ ಇದು. ಇವಾಗ ಹಾಲನ್ನ ನಾನು ಕಾಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ನಾನು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಕಾಯ್ಲಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇದು ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ನಾವು ಸೋರೆಕಾಯಿಗೆ ಹಾಕ್ಕೊಂಡಿದ್ದೀವಿ, ಸೋರೆಕಾಯಿ ಬೇಯಲಿಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಬೆಂದಿದೆ ಸೋರೆಕಾಯಲ್ಲಿ ನೀರು ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನೀರು ಕಮ್ಮಿನೇ ಹಾಕ್ಕೊಳ್ಳಿ. ನೀರು ಆಗ್ಬಿಡುತ್ತೆ ಸಾಂಬಾರು. ಬೆಂದರೆ ಸೋರೆಕಾಯಿ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಅದು ಹಾಲು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು. ಹಾಲು ಸಾರು, ಹಾಲು ಮತ್ತು ಸೋರೆಕಾಯಿ ಬಳಸಿ ಸಾಂಬಾರು ಮಾಡಿರೋಂಥದ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮೇಲೆ. ಆಯಿತು ಸಾಂಬಾರು, ಹಾಲು ಸಾರು, ಸೋರೆಕಾಯಿ ಹಾಲು ಸಾರು ತುಂಬ ಚೆನ್ನಾಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ ಸ್ನೇಹಿತರೆ. ನೋಡಿ, ಇದಕ್ಕೆ ನಾನು ರೈಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ತುಂಬ ಕೆಲಸ ಇತ್ತು, ಹಾಗಾಗಿ ಮುದ್ದೆ ಮಾಡಲಿಕ್ಕಾಗಲ್ಲ ತಂದ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊತಾ ಇದ್ದೀನಿ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ ಒಮ್ಮೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸ್ಬೇಕು ಫ್ರೆಂಡ್ಸ್ ನೀವೆಲ್ಲ, ಓಕೆನಾ?